ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನೋಡಿ ಇವತ್ತು ಹೋಳಿ ಹಬ್ಬದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲಲ್ಲಿರೋದನ್ನು ಕಮೆಂಟ್ ಮಾಡಿ, ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಾನಿವತ್ತು ಹೋಳಿ ಹಬ್ಬದ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಹೋಳಿ ಹಬ್ಬದ ವಿಶೇಷತೆ, ಮಹತ್ವ ಮತ್ತು ವಿಧಿವಿಧಾನಗಳನ್ನು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಹೋಳಿ ಹಬ್ಬವು ಭಾರತದ ಅತ್ಯಂತ ಸಂಭ್ರಮದ ಮತ್ತು ಬಣ್ಣಗಳ ಹಬ್ಬವಾಗಿದೆ. ಇದನ್ನು ಕಾಮನ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಇದರ ಮಹತ್ವ ಹೀಗಿದೆ. ಪುರಾಣದ ಹಿನ್ನೆಲೆ: ಕೆಟ್ಟದರ ಮೇಲೆ ವಿಜಯ. ಹೋಳಿ ಹಬ್ಬದ ಪ್ರಮುಖ ಹಿನ್ನೆಲೆ ಪ್ರಹ್ಲಾದನ ಮತ್ತು ಹಿರಣ್ಯಕಶಿಪುವಿನ ಕಥೆಯಾಗಿದೆ. ಅಹಂಕಾರಿ ರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಲು ತನ್ನ ತಂಗಿಯನ್ನು ಹೋಲಿಕಾಳನ್ನು ಸಹಾಯ ಪಡೆಯುತ್ತಾನೆ. ಬೆಂಕಿಯಲ್ಲಿ ಸುಡುವುದರ ವರ ಪಡೆದಿದ್ದ ಹೋಲಿಕಾ ಪ್ರಹ್ಲಾದನನ್ನು ಮಡಿಲಿನಲ್ಲಿ ಇಟ್ಟುಕೊಂಡು ಬೆಂಕಿಯಲ್ಲಿ ಕೂರುತ್ತಾಳೆ. ಆದರೆ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲ್ಪಡುತ್ತಾನೆ ಮತ್ತು ದುಷ್ಟಳಾದ ಹೋಲಿಕಾ ದಹನವಾಗುತ್ತಾಳೆ. ಇದು ಅಧರ್ಮದ ಮೇಲೆ ಧರ್ಮದ ಜಯವನ್ನು ಸಾರುತ್ತದೆ. ಇದರ ಮುಂದೆ ಪ್ರಕೃತಿ ಮತ್ತು ಋತುಮಾನದ ಬದಲಾವಣೆ. ವಸಂತ ಋತುವಿನ ಆಗಮನ. ಈಗ ಚಳಿಗಾಲ ಮುಗಿದು ವಸಂತ ಋತುವಿನ ಆರಂಭವಾಗುವ ಸಮಯವಿದು. ಪ್ರಕೃತಿಯಲ್ಲಿ ಹೊಸ ಚಿಗುರು, ಹೂವುಗಳು ಅರಳುವ ಕಾಲ. ಆರೋಗ್ಯದ ದೃಷ್ಟಿ: ಈ ಸಮಯದಲ್ಲಿ ವಾತಾವರಣದಲ್ಲಿ ಬದಲಾವಣೆಯಾಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ. ಸಂಪ್ರದಾಯದಂತೆ ಹೋಲಿಕಾ ದಹನ ಮಾಡುವುದರಿಂದ ಹೊರಬರುವ ಶಾಖವು ಪರಿಸರವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇದೆ. ಸಾಮಾಜಿಕ ಮತ್ತು ಏಕತೆಯ ಪ್ರತೀಕ. ತಾರತಮ್ಯದ ಅಂತ್ಯ: ಹೋಳಿ ಹಬ್ಬದಲ್ಲಿ ಬಣ್ಣಗಳನ್ನು ಹಚ್ಚುವುದರಿಂದ ಮೇಲು ಕೀಳು ಮತ್ತು ಬಡವ ಶ್ರೀಮಂತ ಎಂಬ ಭೇದ ಭಾವ ಮರೆಯಾಗುತ್ತದೆ. ಎಲ್ಲರೂ ಒಂದೇ ಎಂಬ ಭಾವನೆ ಮೂಡುತ್ತದೆ. ಕ್ಷಮೆ ಮತ್ತು ಸ್ನೇಹ: ಹಳೆಯ ದ್ವೇಷಗಳನ್ನು ಮರೆತು ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಅಪ್ಪಿಕೊಳ್ಳುವ ಮೂಲಕ ಸ್ನೇಹದ ಹಸ್ತವನ್ನು ಚಾಚುವ ದಿನವಿದು. ಆಧ್ಯಾತ್ಮಿಕ ಮಹತ್ವ: ಹೋಳಿ ಹಬ್ಬವು ಮನಸ್ಸಿನ ಒಳಗಿರುವ ಕೆಟ್ಟ ಆಲೋಚನೆಗಳನ್ನು, ಅಸೂಯೆ ಮತ್ತು ಕೋಪವನ್ನು ದಹನ ಮಾಡಿ ಜೀವನದಲ್ಲಿ ಪ್ರೀತಿ ಮತ್ತು ಭಕ್ತಿಯ ಬಣ್ಣಗಳನ್ನು ತುಂಬಿಕೊಳ್ಳುವುದನ್ನು ಸೂಚಿಸುತ್ತದೆ. ಹೋಳಿ ಎಂದರೆ ಕೇವಲ ಬಣ್ಣಗಳ ಆಟವಲ್ಲ, ಅದು ಸಂಪ್ರದಾಯ, ಭಕ್ತಿ, ವಿಜ್ಞಾನ ಮತ್ತು ಮಾನವೀಯತೆಯ ಸುಂದರ ಸಮ್ಮಿಲನ. ಹೋಳಿ ಹಬ್ಬದ ಆಚರಣೆಯು ಕೇವಲ ಬಣ್ಣ ಎರಚುವುದಕ್ಕೆ ಸೀಮಿತವಾಗಿಲ್ಲ. ಇದು 2 ದಿನಗಳ ಸುದೀರ್ಘ ಸಂಪ್ರದಾಯವನ್ನು ಒಳಗೊಂಡಿದೆ. ಇದರ ಮುಖ್ಯ ವಿಧಿವಿಧಾನಗಳು: ಕಾಮದಹನ ಅಥವಾ ಹೋಲಿಕಾ ದಹನ. ಹಬ್ಬದ ಮೊದಲ ದಿನ ಅಂದರೆ ಹುಣ್ಣಿಮೆಯ ರಾತ್ರಿ ಚಂದ್ರೋದಯದ ನಂತರ ಈ ವಿಧಿಯನ್ನು ಮಾಡಲಾಗುತ್ತದೆ. ಇದನ್ನು ಸಣ್ಣ ಹೋಳಿ ಎಂದು ಕರೆಯುತ್ತಾರೆ. ಕಟ್ಟಿಗೆ ಸಂಗ್ರಹ: ಹಬ್ಬಕ್ಕೂ ಕೆಲವು ದಿನಗಳ ಮೊದಲೇ ಊರಿನ ಪ್ರಮುಖ ವೃತ್ತ ಅಥವಾ ಮೈದಾನದಲ್ಲಿ ಒಣಗಿದ ಮರದ ಕೊಂಬೆಗಳು, ಕಟ್ಟಿಗೆಗಳು, ಒಣಗಿದ ಸೆಗಣಿಯ ಬೆರಣಿಗಳನ್ನು ಒಟ್ಟುಗೂಡಿಸಿ ದೊಡ್ಡ ರಾಶಿ ಮಾಡಲಾಗುತ್ತದೆ. ಎಲ್ಲರೂ ಕೂಡಿಕೊಂಡು ಸೆಗಣಿ ಬೆರಣಿಗಳನ್ನು ಸಂಗ್ರಹಿಸುವುದು, ಕಟ್ಟಿಗೆ ತುಂಡುಗಳನ್ನು ಸಂಗ್ರಹಿಸಿ ಒಂದು ದೊಡ್ಡ ರಾಶಿಯನ್ನಾಗಿ ಮಾಡುತ್ತಾರೆ. ಪೂಜೆ: ಇದಕ್ಕೆ ಸಂಜೆ ಶುಭ ಮುಹೂರ್ತವನ್ನು ನೋಡಿಕೊಂಡು ಜನರು ಎಲ್ಲರೂ ಸೇರಿಕೊಂಡು ಇದರ ಪೂಜೆಯನ್ನು ದೊಡ್ಡದಾಗಿ ಮಾಡುತ್ತಾರೆ. ಪ್ರಹ್ಲಾದನನ್ನು ರಕ್ಷಿಸಿದ ಮತ್ತು ದುಷ್ಟ ಶಕ್ತಿಯನ್ನು ದಮನ ಮಾಡಿದಂಥ, ನಾಶ ಮಾಡಿದಂಥ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ದಹನ: ರಾತ್ರಿಯ ವೇಳೆ ಆ ರಾಶಿಗೆ ಬೆಂಕಿ ಹಚ್ಚಲಾಗುತ್ತದೆ. ಇದು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು, ಅಹಂಕಾರ, ದ್ವೇಷವು ಸುಟ್ಟು ಭಸ್ಮವಾಗಲಿ ಎಂಬ ಸಂಕೇತ ಸೂಚಿಸುತ್ತದೆ. ಹೋಳಿ ಎಂದರೆ ಕೇವಲ ಬಣ್ಣಗಳ ಆಟವಲ್ಲ, ಅದು ಸಂಪ್ರದಾಯ, ಭಕ್ತಿ, ವಿಜ್ಞಾನ ಮತ್ತು ಮಾನವೀಯತೆಯ ಸುಂದರ ಸಮ್ಮಿಲನ. ಹೋಳಿ ಹಬ್ಬದ ಆಚರಣೆಯು ಕೇವಲ ಬಣ್ಣ ಎರಚುವುದಕ್ಕೆ ಸೀಮಿತವಾಗಿಲ್ಲ, ಇದು 2 ದಿನಗಳ ಸುದೀರ್ಘ ಸಂಪ್ರದಾಯವನ್ನು ಒಳಗೊಂಡಿದೆ. ಇದರ ಮುಖ್ಯ ವಿಧಿವಿಧಾನಗಳು: ಕಾಮದಹನ, ಹೋಲಿಕಾ ದಹನ. ಹಬ್ಬದ ಮೊದಲ ದಿನ ಅಂದರೆ ಹುಣ್ಣಿಮೆಯ ದಿನ ರಾತ್ರಿ ಚಂದ್ರೋದಯದ ನಂತರ ಈ ವಿಧಿಯನ್ನು ಮಾಡಲಾಗುತ್ತದೆ. ಇದನ್ನು ಸಣ್ಣ ಹೋಳಿ ಎಂದು ಕರೆಯುತ್ತಾರೆ. ಕಟ್ಟಿಗೆ ಸಂಗ್ರಹ: ಹಬ್ಬಕ್ಕೂ ಕೆಲವು ದಿನಗಳ ಮೊದಲೇ ಊರಿನ ಪ್ರಮುಖ ವೃತ್ತ ಅಥವಾ ಮೈದಾನದಲ್ಲಿ ಒಣಗಿದ ಮರದ ಕೊಂಬೆಗಳು, ಕಟ್ಟಿಗೆ ಮತ್ತು ಒಣಗಿದ ಸೆಗಣಿಯ ಬೆರಣಿಗಳನ್ನು ಒಟ್ಟುಗೂಡಿಸಿ ಚಿಕ್ಕ ಮಕ್ಕಳು ದೊಡ್ಡ ರಾಶಿಯನ್ನಾಗಿ ಮಾಡುತ್ತಾರೆ. ಪೂಜೆ:
ಸಂಜೆಯ ಶುಭ ಮುಹೂರ್ತವನ್ನು ನೋಡಿಕೊಂಡು ಜನರು ಅಲ್ಲಿ ಸೇರಿ ಪೂಜೆ ಮಾಡುತ್ತಾರೆ. ಪ್ರಹ್ಲಾದನನ್ನು ರಕ್ಷಿಸಿದ ಮತ್ತು ದುಷ್ಟಶಕ್ತಿಯನ್ನು ನಾಶ ಮಾಡಿದ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ದಹನ: ರಾತ್ರಿಯ ವೇಳೆ ಆ ರಾಶಿಗೆ ಬೆಂಕಿ ಹಚ್ಚಲಾಗುತ್ತದೆ ಮತ್ತು ನಮ್ಮಲ್ಲಿರುವ 5 ಕೆಟ್ಟ ಗುಣಗಳನ್ನು ಅಹಂಕಾರ, ದ್ವೇಷಗಳು ಸುಟ್ಟು ಭಸ್ಮವಾಗಲಿ ಎಂಬುದರ ಸಂಕೇತವಾಗಿದೆ. ಪ್ರದಕ್ಷಿಣೆ: ಜನರು ಬೆಂಕಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಾ ಹಾಡುಗಳನ್ನು ಹಾಡುತ್ತಾರೆ. ಸುಟ್ಟ ನಂತರದ ಬೂದಿ ಹಣೆಗೆ ಹಚ್ಚಿಕೊಳ್ಳುವುದು ಮಂಗಳಕರ ಎಂಬ ನಂಬಿಕೆ ಇದೆ. ಮತ್ತು 2ನೇ ದಿನ ಬಣ್ಣಗಳ ಹಬ್ಬ ಅಥವಾ ಧೂಳೆಂಡಿ ಎಂದು ಕರೆಯುತ್ತಾರೆ. ಇದು ಅತ್ಯಂತ ಸಂಭ್ರಮವಾದ ಹಬ್ಬವಾಗಿದೆ. ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ. ಬಣ್ಣಗಳ ಎರಚಾಟ: ಪರಸ್ಪರರ ಮೇಲೆ ಗುಲಾಲ ಹಚ್ಚುವುದು, ಒಣ ಬಣ್ಣ ಹಚ್ಚುವುದು ಮತ್ತು ಬಣ್ಣದ ನೀರನ್ನು ಎರಚುವ ಮೂಲಕ ಸಂಭ್ರಮಿಸುತ್ತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಒಕ್ಕುಳಿ ಆಡುವುದು ಪ್ರಸಿದ್ಧವಾಗಿದೆ. ಪಂಚಭೂತಗಳ ಗೌರವ: ಈ ದಿನ ಮಣ್ಣು ಅಥವಾ ಕೆಸರಿನಿಂದಲೂ ಆಟವಾಡುವುದು ಉಂಟು. ಇದು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುವುದು. ಸಂಗೀತ ಮತ್ತು ನೃತ್ಯ: ಗುಂಪಾಗಿ ಸೇರಿ ಜಾನಪದ ಹಾಡುಗಳನ್ನು ಹಾಡುವುದು ಮತ್ತು ಡೋಲು ಬಡಿಯುತ್ತಾ ನೃತ್ಯ ಮಾಡುತ್ತಾರೆ. ವಿಶೇಷ ಆಹಾರ ಪದಾರ್ಥಗಳು: ಮೊದಲನೇ ದಿನ ಹುಣ್ಣಿಮೆಯ ದಿನ ಹೋಳಿಗೆ ಮಾಡುವುದು ಸಂಪ್ರದಾಯ ಮತ್ತು 2ನೇ ದಿವಸ ಏನಾದರೂ ಸಿಹಿಯನ್ನು ಪದಾರ್ಥವನ್ನು ಮಾಡಿ ಹಪ್ಪಳ, ಸಂಡಿಗೆ ಮತ್ತು ಭಜಿಯನ್ನು ಕರಿಯುವುದು ಸಂಪ್ರದಾಯವಾಗಿದೆ. ಗುಜಿಯಾ ಮತ್ತು ತಂಡೆ: ಉತ್ತರ ಭಾರತದಲ್ಲಿ ಈ ಸಿಹಿ ತಿಂಡಿ ಮತ್ತು ತಂಪು ಪಾನೀಯಗಳನ್ನು ಹಂಚುವ ಪ್ರಸಿದ್ಧವಾದ ಹಬ್ಬವಾಗಿದೆ. ಸಂಬಂಧಗಳ ನವೀಕರಣ: ಸಂಜೆ ಹೊತ್ತಿಗೆ ಎಲ್ಲರೂ ಬಣ್ಣಗಳನ್ನು ಆಡಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸುತ್ತಾರೆ. ಸ್ನೇಹಿತರು, ನೆರೆಹೊರೆಯವರು ಮತ್ತು ಸಂಬಂಧಿಕರು ಮನೆಗೆ ಭೇಟಿ ನೀಡಿ ಸಿಹಿ ಹಂಚುತ್ತಾರೆ. ಹಳೆಯ ಕೋಪತಾಪಗಳನ್ನು ಮರೆತು ಹೊಸ ಸ್ನೇಹ ಆರಂಭಿಸಲು ಇದು ಸರಿಯಾದ ಸಮಯವಾಗಿದೆ. ಗಮನಿಸಿ: ಇತ್ತೀಚಿನ ದಿನಗಳಲ್ಲಿ ಪರಿಸರ ಮತ್ತು ಆರೋಗ್ಯದ ಮೇಲೆ ದೃಷ್ಟಿಯಿಂದ ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು ಮತ್ತು ನೀರನ್ನು ಮಿತವಾಗಿ ಬಳಸುವುದು ಅತಿ ಸೂಕ್ತವಾಗಿದೆ. ಇನ್ನು ಮುಂದೆ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಮುಂದೆ ಚಂದ್ರಗ್ರಹಣದ ವಿಶೇಷತೆ ಏನು, ಪೂಜೆ ವಿಧಿವಿಧಾನಗಳನ್ನು ಎನ್ನುವ ವಿಡಿಯೋವನ್ನು ತೆಗೆದುಕೊಂಡು ಬರುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.